ನಮಸ್ತೆ ಫ್ರೆಂಡ್ಸ್, ದಿವ್ಯ ತೃಪ್ತಿ ಕ್ರಿಯೇಷನ್ಗೆ ಸ್ವಾಗತ. ಇವತ್ತು ನಾನು ಈ ರೀತಿ 2 ಕಲರ್ ಇರುವಂತಹ ಸೀರೆ ತಗೊಂಡಿದ್ದೀನಿ. ನೋಡ್ಬೋದು, ಇಲ್ಲಿ ಸ್ವಲ್ಪ ಗ್ರೀನ್ ಕಲರ್ ಮತ್ತೊಂದು ಮೆರೂನ್ ಕಲರ್ ಇದೆ. ಈ ಸೀರೆಗೆ ನಾನು 2 ರೀತಿ ಸ್ಟೆಪ್ಪಲ್ಲಿ ಬೇಬಿ ಕುಚ್ಚನ್ನ ಹಾಕ್ತಿದ್ದೀನಿ. ಯಾವ ರೀತಿ ಡಿಸೈನ್ನ ಮಾಡೋದು ಅಂತ ಹೇಳಿ ನೋಡೋಣ. ನಾರ್ಮಲ್ ಬೇಬಿ ಕುಚ್ಚು ನೀಟನ್ನು ತೊಗೊಂಡು ಒಂದು 75 ಎಳೆ ದಾರನ ಸೂಜಿಗೆ ಹಾಕ್ಕೊಂಡಿದ್ದೀನಿ. ಟೋಟಲ್ಲು 150 ಎಳೆ ಆಗಿದೆ. ಇದನ್ನು ಪಾಸ್ ಮಾಡಿ ಟರ್ನ್ ಮಾಡಿದ್ರೆ 300 ಥ್ರೆಡ್ಸ್ ಕೌಂಟ್ ಆಗುತ್ತೆ. ನೋಡಿ, ಈ ಸೂಜಿಗೆ ಒಂದು ರಿಂಗ್ ಬೀಡ್ಸ್ನ ಹಾಕೊತಿರೋದು ನಾನು. ನೋಡಿ, ಕುಚ್ಚನ್ನ ಕಟ್ಕೊಬೇಕಾದಾಗ ಒಂದು ಕಾಲು ಇಂಚಷ್ಟು ಉದ್ದ ಬರೋ ಹಾಗೆ ನೋಡಿ ಥ್ರೆಡ್ನ ಎಳ್ಕೊಳ್ಳಿ. ಆನಂತರ ಲಾಕ್ನ ಮಾಡ್ತಾಯಿದ್ದೀನಿ. ಫಸ್ಟು ಒಂದು ನಾರ್ಮಲ್ ಲಾಕ್ ಮಾಡ್ಕೊತಿರೋದು. ನೋಡಿ, ಈ ರೀತಿ ಒಂದು ನಾರ್ಮಲ್ ಲಾಕ್ ಮಾಡಿ ಮತ್ತೆ ಸೂಜಿನ ಸೇಮ್ ಪ್ಯಾಟ್ರನಲ್ಲಿ 2 ಸರಿ ಲಾಕ್ ಮಾಡ್ಕೊತೀನಿ ನಾನು ಥ್ರೆಡ್ನ. ಹೀಗೆ ನಾರ್ಮಲ್ ಲಾಕ್ ಆದಮೇಲೆ ನೋಡಿ, ಸೂಜಿ ಒಂದು ಅಂದಾಜು 1/4 ಇಂಚಷ್ಟು ಉದ್ದ ಇಟ್ಕೊಂಡು 1/4ಇಂದ 1/2, ಓಕೆನಾ? ಎಷ್ಟು ಬೇಕೋ ಅಷ್ಟು ಉದ್ದ ಇಟ್ಕೊಳ್ಳಿ, ನಿಮಗೆ ಇಷ್ಟ ಆಗೋಷ್ಟು. ಆ ನಂತರ ನಾನು ಲಾಕ್ ಮಾಡ್ಕೊತಿರೋದು ಫಸ್ಟಿಗೆ 3ರಿಂದ 4 ಸರಿ ಸುತ್ಕೊತೀನಿ ನಾನು. ಆ ನಂತರ ಹೂ ಕಟ್ಟೋ ರೀತಿಯಲ್ಲಿ ಲಾಕನ್ನು ಮಾಡ್ಕೊತಿರೋದು. 2 ಸರಿ ಲಾಕ್ ಮಾಡ್ಕೊಳ್ಳಿ, ಟೈಟಾಗಿ ಕೂರುತ್ತೆ. ಆಮೇಲೆ ನೋಡಿ, ಹಿಂಬದಿಯಿಂದ ನೀಡಲ್ನ ಪಾಸ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಥ್ರೆಡ್ಸ್ನ ಕಟ್ ಮಾಡ್ಕೊಬಿಡೋಣ. ನೋಡಿ, ಈ ರೀತಿ ಕುಚ್ಚನ್ನ ಫಸ್ಟ್ ಸ್ಟೆಪ್ನಲ್ಲಿ ಕಟ್ಕೊಳ್ಳಿ. ಹಿಂಬೆಳಗಡೆ ಕಾಣುವಂತಹ ರಿಂಗ್ ಬೀಡ್ಸ್ ಇದೆ ಅಲ್ವಾ, ಅದನ್ನು ಟರ್ನ್ ಮಾಡಿ ಕೆಳಗೆ ಮಾಡಿಕೊಂಡು ಆ ಡಿಸೈನ್ ಕೂಡ ಮಾಡ್ಕೊಬೋದು. ಇಷ್ಟು ಮಾಡಿ ಕೂಡ ಬಿಡ್ಬೋದು, ಇದು ಕೂಡ ಚೆನ್ನಾಗಿ ಕಾಣುತ್ತೆ. ನೋಡಿ, ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಮತ್ತೆ ನಾನು ಇಲ್ಲಿ ಈಗ ತೊಗೊತಿರೋದು 157 ದಾರನ ತೊಗೊಂಡಿರೋದು. ಒಂದು 157 ದಾರನ ತೊಗೊಂಡು ರಿಂಗ್ ಬೀಡ್ಸ್ ಒಳಭಾಗದಿಂದ ಪಾಸ್ ಮಾಡ್ಕೊತಿದ್ದೀನಿ. ಆ ಕೆಳಭಾಗದಲ್ಲಿ ಕುಚ್ಚು ಕಟ್ಟಿದ್ದೀನಲ್ವ, ಅದೇ ಲೆಂತಿಗೆ ಬರೋಷ್ಟು ಎಳ್ಕೊಳ್ಳಿ ಮೇಲೆ. ಓಕೆ, ಆನಂತರ ಕೆಳಗಡೆ ಬಗ್ಸಿ ಟರ್ನ್ ಮಾಡಿ. ನೋಡಿ, ಹೀಗೆ ಟರ್ನ್ ಮಾಡ್ಕೊಬೇಕು. ಆನಂತರ ನಾನು ನಾರ್ಮಲ್ ನೀಡಲ್ಲಿ ಕುಚ್ಚನ್ನ ಕಟ್ತಿದ್ದೀನಿ. ಈಗ ಒಟ್ಟು ಈ ಡಿಸೈನಲ್ಲಿ 2 ಸರಿ ಕುಚ್ಚನ್ನ ಕಟ್ತಿರೋದು ನಾನು. ತುಂಬಾ ಚೆನ್ನಾಗಿ ಕಾಣುತ್ತೆ. ಕಲರ್ ಕಾಂಬಿನೇಷನು ಕೂಡ ಚೆನ್ನಾಗಿ ಕಾಣುತ್ತೆ. ಸಿಂಗಲ್ ಕಲರಲ್ಲೂ ಮಾಡ್ಕೊಬೋದು ನೀವು. ಸೀರೆಗೆ ಮ್ಯಾಚ್ ಆಗೋಂಗೆ ಡಬಲ್ ಕಲರ್ ಕೂಡ ಇಲ್ಲಿ ಯೂಸ್ ಮಾಡ್ಕೊತಾ ಬನ್ನಿ. ನೋಡಿ, ಈಗ ಕಟ್ ಮಾಡಬೇಕಾದಾಗ ಹಿಂಬದಿಯಲ್ಲಿ ಲೆಂತ್ ಇದೆಯಲ್ಲ ಗ್ರೀನ್ ಥ್ರೆಡ್ಡು, ಅಷ್ಟಕ್ಕೆ ಬರೋ ಹಾಗೆ ಕಟ್ ಮಾಡ್ಕೊಳ್ಳಿ. ಆನಂತರ ಫಸ್ಟಿಗೆ ಯಾವ ರೀತಿ ನಾನು ಕುಚ್ಚನ್ನ ಕಟ್ಟಬೇಕಾದಾಗ 2ರಿಂದ 3 ಸರಿ ರಿಂಗ್ ರೋಲ್ ಮಾಡ್ತೀನಿ. ಆನಂತರ ನಾರ್ಮಲ್ ಹೂ ಕಟ್ಟೋ ಹಾಗೆ ಲಾಕ್ನ ಮಾಡ್ಕೊತೀನಿ. ಒಂದು 2 ಸರಿ ಲಾಕ್ ಮಾಡ್ಕೊಳ್ಳಿ, ಟೈಟಾಗಿ ಕೂರುತ್ತೆ. ಆನಂತರ ಎಕ್ಸ್ಟ್ರಾ ಇರೋ ಥ್ರೆಡ್ಸ್ ಇದೆಯಲ್ಲ ಅಲ್ಲಿ ಕಟ್ ಮಾಡಬೇಕು. ಅದಕ್ಕೂ ಮುಂಚೆ ನೀಡಲ್ನ ಪಾಸ್ ಮಾಡ್ಕೊಂಬಿಡೋಣ. ನೋಡಿ, ಹಿಂಬದಿಯಲ್ಲೂ ಕೂಡ ಫುಲ್ ಗ್ರೀನ್ ಕಲರ್ ಬರುತ್ತೆ. ಮುಂಬದಿಯಲ್ಲಿ 2 ಕಲರ್ ನಾವು ನೋಡ್ಬೋದು. ನೋಡಿ, ಇಷ್ಟೇ. ಎಕ್ಸ್ಟ್ರಾ ಥ್ರೆಡ್ಸ್ನ ಕಟ್ ಮಾಡ್ಕೊಳ್ಳೋಣ. ಒಂದೇ ಲೆವೆಲ್ ಬರೋ ಹಾಗೆ ನೋಡಿ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಡಿಸೈನ್ ತುಂಬಾ ಈಸಿ. ನಿಮಗೆಲ್ಲ ಇಷ್ಟ ಆಗಿದೆ ನಾನು ಅನ್ಕೊತೀನಿ. ನೋಡಿ, ಎಷ್ಟು ಕುಚ್ಚು ಕಟ್ಬಿಟ್ರೆ ಡಿಸೈನ್ ಬಂದುಬಿಟ್ಟು ಫಿನಿಶ್ ಆಗಿದೆ. ಇದನ್ನು ಸ್ಯಾರಿವರೆಗೂ ಪೂರ್ತಿ ಕಂಪ್ಲೀಟ್ ಮಾಡಿ ಹಾಕಿದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ. ಈಸಿ ಸ್ಟೆಪ್ಪಲ್ಲಿ ಮಾಡುವಂತಹ ಡಿಸೈನು. ನೋಡಿ, ಫೈನಲಿ ಈ ರೀತಿ ಬಂದಿದೆ ಸ್ಯಾರಿ ಹಾಕಿದಾಗ. ನೋಡಿ, ಇಷ್ಟು ಚೆನ್ನಾಗಿ ಕಾಣುತ್ತೆ. ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿ ಕಾಣುತ್ತೆ. ಮತ್ತು ಎಷ್ಟು ಹತ್ತಿರ ಬೇಕಾದ್ರೆ ಕಟ್ಕೊಬೋದು. ನಾನು ಹೆಚ್ಚು ಕಮ್ಮಿ 1 ಇಂಚಷ್ಟು ಗ್ಯಾಪ್ ಕೊಟ್ಟಿದ್ದೀನಿ, ಒಂದು ಕುಚ್ಚಿಗೆ ಇನ್ನೊಂದು ಕುಚ್ಚಿಗೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್.